ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಆಯಿಷಾ ಕ್ರಿಯೇಷನ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ತುಂಬ ದಿನದ ಮೇಲೆ ಒಂದು ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಈ ರೆಸಿಪಿ ನೀವು ನೋಡಬೇಕಾ? ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅನ್ನೋದನ್ನ ಸಿಂಪಲ್ ಆಗಿ ಮನೆಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡ್ತಿರಲ್ಲ. ಹಾಗೆಯೇ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಅದರಲ್ಲಿ ಒಂದು 4 ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ 1-2 ಪಲಾವ್ ಎಲೆ, ಹಾಗೆ ಲವಂಗ, ಚಕ್ಕೆ ಮತ್ತು ಸಣ್ಣ ಏಲಕ್ಕಿ ಹಾಕಿದ್ದೀನಿ. ಅದರ ಜೊತೆಗೆ ಒಂದು ದಪ್ಪ ಈರುಳ್ಳಿಯನ್ನು ಸಣ್ಣಗೆ ಈ ಥರ ಹೆಚ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಲರ್ ಸ್ವಲ್ಪ ಪಿಂಕಿ ಕಲರ್ ಬರೋವರೆಗೂ ನಾವು ಇದನ್ನು ಈ ಥರ ರೋಸ್ಟ್ ಮಾಡ್ಕೋಬೇಕು. ಅದರ ಜೊತೆಗೆ ಒಂದು ಆಲೂಗೆಡ್ಡೆಯನ್ನು, ದಪ್ಪ ಆಲೂಗೆಡ್ಡೆಯನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಆಲೂಗೆಡ್ಡೆಯನ್ನು ಚೆನ್ನಾಗಿ ಕ್ರಿಸ್ಪಿ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಅದರಲ್ಲಿ ಚೆನ್ನಾಗಿ ಹೇಗೆ ನಾವು ಕಟ್ ಮಾಡಿರ್ತೀವಿ ಅದೇ ರೀತಿ ಬೆಂದು ಹಾಗೆ ಇರುತ್ತೆ. ಆದ್ದರಿಂದ ಫಸ್ಟೇ ಆಲೂಗೆಡ್ಡೆಯನ್ನು ಈ ಥರ ಫ್ರೈ ಮಾಡ್ಕೋಬೇಕು. ಅದರ ಜೊತೆಗೆ ನಾನು 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಮೆಲ್ ಹೋಗೋವರೆಗೂ, ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದ್ರ ಜೊತೆಗೆ 1 ಕಪ್ ಅಷ್ಟು ಇಲ್ಲಿ ಹಸಿ ಬಟಾಣಿಯನ್ನು ತಗೊಂಡಿದ್ದೀನಿ. ಬಟಾಣಿಯು ಸಹ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದೊಂದು ಪದಾರ್ಥನೂ ಒಂದೊಂದು ಸಲ ನಾನು ಫ್ರೈ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಸಹ ಫ್ರೈ ಮಾಡ್ಕೊಳ್ಳಿ. ಇಲ್ದಿದ್ರೆ ನಿಮ್ಮ ಹತ್ರ ಕುಕ್ಕರ್ ಇದ್ದರೆ ಕುಕ್ಕರಲ್ಲೂ ಬೇಕಾದರೂ ಇದನ್ನು ಚೆನ್ನಾಗಿ ಮಾಡ್ಕೋಬಹುದು. ಇಲ್ಲಿ ನಾನು ವೆಜಿಟೇಬಲ್ ತಗೊಂಡಿದ್ದೀನಿ, ಸ್ವಲ್ಪ ತಗೊಂಡಿದ್ದೀನಿ. 1-2 ಟೊಮಾಟೆ ಹಣ್ಣು, 1 ಕ್ಯಾರೆಟು, ಹಾಗೆ ಬೀನ್ಸು 5-6 ಸಣ್ಣಗೆ ಹೆಚ್ಚಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಿಮ್ಮ ಹತ್ರ ಯಾವ ತರಕಾರಿ ಇದೆ ಅದನ್ನು ಸಹ ಇದರಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳಿ. ಜಾಸ್ತಿ ವೆಜಿಟೇಬಲ್ಲು ಸಹ ಹಾಕ್ಕೊಳ್ಬಾರ್ದು, ಎಷ್ಟು ಅಗಲತೆ ತಕ್ಕಂಗೆ ನಾವು ಹಾಕ್ಕೊಳ್ಬೇಕು. ನಾನು ಇಲ್ಲಿ 1 ಪಾವ್ ಅಕ್ಕಿಯಷ್ಟೇ ಹಾಕ್ಕೊಂಡಿರೋದು. ಅದಕ್ಕೆ ಈಗ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಮತ್ತು ವೆಜಿಟೇಬಲ್ಗೆ ಸೇರಿ ಹಾಕ್ತಾ ಇದ್ದೀನಿ ನಾನು. ನೋಡಿ, ಇವಾಗ 1 ಹಿಡಿಯಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು, ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇವೆರಡೂ ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ನೋಡಿ, ಇದನ್ನು ಸಹ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದೊಂದು ಪದಾರ್ಥನೂ ನಾನು ಒಂದೊಂದು ಸಲ ಹಾಕ್ತಾ ಇದ್ದೀನಿ. ನೋಡಿ, ಒಂದೊಂದು ಪದಾರ್ಥನೂ ಈ ರೀತಿ ಚೆನ್ನಾಗಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಗರಿಗರಿಯಾಗಿ ಪುಲಾವ್ ಆಗುತ್ತೆ. ನೋಡಿ, ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ. ಇವಾಗ ಇದಕ್ಕೆ ಪೌಡ್ರ್ ಮಸಾಲೆಗಳನ್ನು ಹಾಕ್ಕೊಳ್ಬೇಕು. ಮೊದಲಿಗೆ ನಾನು ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಜೀರಿಗೆ, ಹಾಗೆ 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಚಿಲ್ಲಿ ಪೌಡ್ರು ಜಾಸ್ತಿ ಮಾಡ್ಕೊಳ್ಳಿ. ನಾನು ಕ್ವಾಂಟಿಟಿಗೆ ತಕ್ಕಂಗೆ ನಾನು ಇಲ್ಲಿ ಚಿಲ್ಲಿ ಪೌಡ್ರನ್ನು ಹಾಗೆ ಉಪ್ಪನ್ನು ಹಾಕ್ಕೊಂಡಿರೋದು. ಇವಾಗ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಮೆತ್ತಗಾಗಿದೆ. 2-3 ನಿಮಿಷ ಈ ರೀತಿ ಚೆನ್ನಾಗಿ ತಿರುಗಿಸಿ ಮುಚ್ಚಿ ಆಮೇಲೆ ಇದನ್ನು ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, ಇವಾಗ ಇದು ಚೆನ್ನಾಗಿ ಮೆತ್ತಗಾಗಿದೆ. ಇದ್ರ ಜೊತೆಗೆ ಈಗ ನಾನು 100 ಗ್ರಾಮ್ ಅಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ರುಚಿ ಇನ್ನೂ ಜಾಸ್ತಿ ಹೆಚ್ಚುತ್ತೆ. ಹಾಗೆ ಮೊಸರು ಇಲ್ಲ ಅಂದರೆ ನೀವು 1 ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬಹುದು. ದಪ್ಪ ಇದ್ರೆ ಅರ್ಧ ಹಾಕಿ, ಚಿಕ್ಕದಾಗಿದ್ರೆ 1 ಹಣ್ಣು ಹಾಕಿ. ಇಲ್ಲಿ ನಾನು 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸು. ಯಾವುದೇ ಪ್ರಮಾಣದಲ್ಲಿ ನೀವು ಅಳತೆಗೆ ತಗೊಳ್ಳೋ ಹಾಗಿದ್ರೆ ನೀರನ್ನು 1.5 ಅಷ್ಟು ಹಾಕ್ಕೊಳ್ಬೇಕು. ಮುಚ್ಚಿ ಇದು ಕುದಿ ಬರೋವರೆಗೂ ನಾವು ಕಾಯೋಣ. ಇಲ್ಲಿ ನಾನು ಬಾಸ್ಮತಿ ರೈಸನ್ನು 1 ಗ್ಲಾಸು ಅಂದರೆ 1 ಲೋಟ ಅಕ್ಕಿಯನ್ನು ತಗೊಂಡಿದ್ದೀನಿ. ಅರ್ಧ ಗಂಟೆ ನೆನೆಸಿ ತೊಳೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಯಾವ ಅಕ್ಕಿ ಇದೆ ಆ ಅಕ್ಕಿ ಬೇಕಾದರೆ ಯೂಸ್ ಮಾಡಿ. ಇವಾಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ನಾವು ಅಕ್ಕಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸೋಣ. ನೋಡಿ, ಇವಾಗ ಇದೆಲ್ಲ ವೆಜಿಟೇಬಲ್ ಎಲ್ಲ ಮಿಕ್ಸ್ ಮಾಡಿ ಈ ರೀತಿ 4-5 ನಿಮಿಷ ಕುದಿ ಬಂದರೆ ಸಾಕು. ಈಗ ನಾನು
ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಗರಂ ಮಸಾಲೆ ಅರ್ಧ ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಗರಂ ಮಸಾಲೆ ಪೌಡ್ರು ಇಲ್ಲ ಅಂದರೆ ನೀವು ಬಿರಿಯಾನಿ ಮಸಾಲೆ ಬೇಕಾದರೂ ಹಾಕ್ಬೋದು. ಇದಕ್ಕೆ ಅದೇ ಟೇಸ್ಟ್ ಕೊಡುತ್ತೆ. ನೋಡಿ, ಇವಾಗ ಚೆನ್ನಾಗಿ ಇದು ಮಿಕ್ಸ್ ಆಯ್ತಾ ಇಲ್ಲ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಹಾಕ್ತೀನಿ. ನೋಡಿ, ಒಂಚೇನು ಹಾಕ್ಕೊಂಡಿದೆ, ಇವಾಗಲೂ ಸಹ ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಮುಚ್ಚಿ ಒಂದು 4 ರಿಂದ 5 ನಿಮಿಷ ಬೇಯಿಸಿದ್ರೆ ಸಾಕು, ರೆಡಿ ಆಗುತ್ತೆ. ನೋಡಿ, ವೆಜಿಟೇಬಲ್ ಹಾಕೋದ್ರಿಂದ ಅಕ್ಕಿ ಸ್ವಲ್ಪ ಹಾಕಿದ್ರೆ ಸಾಕು, ಅನ್ನ ಹೆಚ್ಚುತ್ತೆ. ನೋಡಿ, ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ನೀರು ಹೀಗಿಲ್ಲ, ನೀರೆಲ್ಲ ಹಿಂಗಿದ್ಮೇಲೆ ಚೆನ್ನಾಗಿ ಫ್ಲೇಮನ್ನು ಲೋ ಮಾಡಿಕೊಳ್ಳೋದು ಒಂದು 5 ರಿಂದ 6 ನಿಮಿಷ ಮುಚ್ಚಿ ಹಾಗೆ ಲೋ ಫ್ಲೇಮಲ್ಲಿ ಬಿಟ್ಬಿಡಬೇಕು. ನೋಡಿ, ಇವಾಗ ಎಲ್ಲ ಕ್ಲೀನಾಗಿ ಈ ರೀತಿ ನೀವು ಕುಕ್ಕರಲ್ಲಿ ಬೇಕಾದರೆ ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಮಾಡಿದ್ಮೇಲೆ ಅಕ್ಕಿಯನ್ನು ಹಾಕಿ 1-2 ವಿಷಲ್ ತಗೊಂಡ್ರೆ ಚೆನ್ನಾಗಿ ಪಲಾವ್ ಆಗುತ್ತೆ. ನೋಡಿ, ಇವಾಗ 5 ನಿಮಿಷ ಆಗಿದೆ, ಚೆಕ್ ಮಾಡ್ಕೊಳ್ಳೋಣ. ಫ್ಲೇಮ್ ಆಫ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಡಬೇಕು. ಅದಾದಮೇಲೆ ಇದನ್ನು ಓಪನ್ ಮಾಡಿ ಈ ರೀತಿ ಚೆಕ್ ಮಾಡೋಣ. ನೋಡಿ, ಎಷ್ಟು ಚೆನ್ನಾಗಿ ಉದುರಾಗಿ ಒಂದೊಂದು ಅಕ್ಕಿಯ ಕಾಳು ಸಹ ಬೆಂದಿದೆ. ಈ ರೀತಿ ನೀವು ಸಹ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು ರೈತವನ್ನು ಮಾಡ್ತಾಯಿದ್ದೀನಿ, ಮೊಸರು ರೈತ. ಸ್ವಲ್ಪ ಮೊಸರನ್ನು ತಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಸೌತೆಕಾಯಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಸಹ ಹೆಚ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಅರ್ಧ ಸೌತೆಕಾಯಿ, ಹಾಗೆ ಸ್ವಲ್ಪ ದಾಳಿಂಬೆ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ದಾಳಿಂಬೆ ಕಾಳು ಹಾಕೋದ್ರಿಂದ ರುಚಿ ಇನ್ನೂ ಹೆಚ್ಚುತ್ತೆ. ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲದಿದ್ದರೆ ಸ್ಕಿಪ್ ಮಾಡಿ. ನೋಡಿ, ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಚಿಟಿಕೆಯಷ್ಟು ಜೀರಿಗೆ ಪೌಡ್ರು, ಹಾಗೆ ಒಂದು 2 ಚಿಟಿಕೆಯಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕಿ ಮಿಕ್ಸ್ ಆದರೆ ಇಲ್ಲಿ ರೈತ ರೆಡಿಯಾಗಿರುತ್ತೆ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬಹುದು. ಮಕ್ಕಳು ತರಕಾರಿ ಎಲ್ಲ ಪಲ್ಯಗಳನ್ನು ತಿಂದೇ ಇದ್ದಾಗ ಈ ರೀತಿ ಪಲಾವ್ ಮಾಡಿ ಹಾಕಿ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಪುಲಾವ್ ಸಹ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಲ್ವಾ? ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳು ನಿಮಗೆ ಈ ರೀತಿ ಬೇಗನೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.